ಗಂಗೆಯ ಬಗ್ಗೆ ಸೂರ್ಯಾಸ್ತ ಸೂರ್ಯೋದಯದಲ್ಲಿ ನಾವು ಹೇಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಮೊದಲು ಒಂದು ಮಾತಿದೆ, ನೈವಾಸ್ತಂ ಮನಮರ್ಕಸ್ಯ ಅರ್ಕಸ್ಯ ನೋದಯ ಸರ್ವದಾಸತಃ ಉದಯಾಸ್ತಮನಾಖ್ಯಂ ಹಿ ದರ್ಶನಂ ರವೇಹೆ ಅಂತ. ಸೂರ್ಯನಿಗೆ ವಸ್ತುತವಾಗಿ ಸೂರ್ಯೋದಯ ಸೂರ್ಯಾಸ್ತ ಅಂತ ನಾವು ಕರಿತೇವೆ. ಇವತ್ತು ನಮಗೆ ಗೊತ್ತಿರುವಂಥದ್ದೇ ಅದು. ಅದರ ಪುರಾಣದಲ್ಲಿ ಪ್ರಾಚೀನರಿಗೆ ಆ ಎಚ್ಚರ ಇತ್ತು ಅಂತ ಕೆಲವರು ಹೇಳುವುದು ಅಂತ ಉಂಟು. ಸೂರ್ಯ ಮುಳುಗಿದ ಅಂತ ಪುರಾಣದಲ್ಲಿ ಹೇಳ್ತಾರೆ, ಸೂರ್ಯ ಉದಯ ಆದ ಅಂತ ಹೇಳ್ತಾರೆ. ಹಾಗೆಲ್ಲ ಉಂಟಾ ಅಂತ ಪುರಾಣ ಹಾಗೆ ಹೇಳಲೇ ಇಲ್ಲ. ವೇದವ್ಯಾಸರು ಏನು ಹೇಳ್ತಾ ಇದ್ದಾರೆ, ಸೂರ್ಯನಿಗೆ ವಸ್ತುತಃ ಅಸ್ತವೂ ಇಲ್ಲ, ಸೂರ್ಯನಿಗೆ ವಸ್ತುತಃ ಉದಯವೂ ಕೂಡ ಇಲ್ಲ ಅಂತ. ಮತ್ತು ಏನು ದರ್ಶನಂ, ನಮಗೆ ಬೆಳಗ್ಗೆ ಕಂಡಾಗ ಅವನು ಉದಯಿಸಿದ. ಈಗ ರಾತ್ರಿ ಇಲ್ಲ ಅಂತಾದರೆ ಬೇರೆ ದೇಶಗಳಲ್ಲಿ ಇದ್ದಾನೆ ಅಂತ ಅರ್ಥ. ಹಾಗೇ ಅರ್ಥ ಮಾಡಿಕೊಳ್ಬೇಕೇ ಹೊರತು ಅವನೇನು ಸಮುದ್ರದ ಒಳಗೆ ಹೋಗಿ ಮುಳುಗುವುದೂ ಇಲ್ಲ, ಬೆಳಗ್ಗೆ ಆಗುವಾಗ ಸಮುದ್ರದ ಮೇಲಿನಿಂದ ಬರುವವನೂ ಅಲ್ಲ. ನಮ್ಮ ಯೋಚನೆ ಹಾಗೆ ಅಷ್ಟೆ. ನಮಗೆ ಅಲ್ಲಿಂದ ಹಾಗೆ ಕಾಣುತ್ತದೆ, ಬಂದ ಹಾಗೆ ಅವನು ಉದಯ ಆದ, ಮುಳುಗಿದ, ಈ ರೀತಿಯಾಗಿ ನಾವು ಅದನ್ನು ತಿಳ್ಕೊಳ್ತೇವೆ ಅಂತ ಹೇಳಿ, ಸೂರ್ಯ ಉದಯದ ಸಂದರ್ಭದಲ್ಲಿ ನಾವು ಮಲ್ಕೊಂಡಿರಬಾರದು ಅಂತ ಹೇಳ್ತಾರೆ. ಒಂದು ವೇಳೆ ಮಲ್ಕೊಂಡ್ರೆ ಸೂರ್ಯ ಹತ್ಯೆ ಮಾಡಿದ ಪಾಪ ಅವನನ್ನು ಕಾಡುತ್ತದೆ ಅಂತ. ಆ ಹೊತ್ತಿನಲ್ಲಿ ಆಗುವಾಗ ಅರ್ಘ್ಯವನ್ನು ಕೊಡಬೇಕು. ಒಂದು ವೇಳೆ ನಾವು ಅರ್ಘ್ಯವನ್ನು ಕೊಡದೆ ತಸ್ಮಾನ್ನೋ ಲಂಘನಂ ಕಾರ್ಯಂ ಸಂಧ್ಯೋಪಾಸನ ಕರ್ಮಣಃ ಸಹಂತಿ ಸೂರ್ಯಂ ನೋಪಾಸ್ತಿಂ ಕುರುತೇತು ಯಹ ಅಂತ. ಸೂರ್ಯ ಉದಯದ ಕಾಲದಲ್ಲಿ ಸೂರ್ಯಾಸ್ತದ ಕಾಲದಲ್ಲಿ ಯಾರು ಸೂರ್ಯಾರ್ಘ್ಯವನ್ನು ಕೊಡುವುದಿಲ್ಲ ಅವನು ಸೂರ್ಯನನ್ನು ಹತ್ಯೆ ಮಾಡಿದ ಪಾಪ ಅವನನ್ನು ತಟ್ಟುತ್ತದೆ ಅಂತ. ನಾವು ಬೆಳಗ್ಗಿನಿಂದ ಸಾಯಂಕಾಲದ ತನಕ ನಮ್ಮ ಬದುಕಿನ ಅಸ್ತಿತ್ವ ಇರುವುದೇ ಸೂರ್ಯನಿಂದಾಗಿ. ನಾವು ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಲ್ಲ ಅಂತಾದರೆ ಅದು ದೊಡ್ಡ ಪಾಪ ಅಲ್ವಾ? ಹೇಗೆ ಕೊಡಬೇಕು ಅದನ್ನು ಹೇಳಿದ್ದಾರೆ. ಓಂಕಾರ ಬ್ರಹ್ಮ ಸಂಯುಕ್ತಂ ಗಾಯತ್ರ್ಯಾ ಚಾಭಿಮಂತ್ರಿತಂ ತೇನ ದಹ್ಯಂತಿ ತೇ ಪಾಪಾಹ ವಜ್ರೀಭೂತೇನ ಮಾರಿಣ. ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಗಾಯತ್ರಿ ಮಂತ್ರವನ್ನು ಹೇಳುವ ಮೂಲಕ ಭಗವಂತನಿಗೆ ಅರ್ಘ್ಯವನ್ನು ಕೊಟ್ಟರೆ ವಜ್ರೀಭೂತೇನ, ಆ ನೀರು ಎನ್ನುವಂಥದ್ದು ವಜ್ರ ಸದೃಶವಾಗಿ ಆ ಸೂರ್ಯೋದಯ ಕಾಲದಲ್ಲಿ ಮಂದೇಹ ಕೆನ್ಯಘಾನಿ ವೈ ದಹತ್ಯಶೇಷ ರಕ್ಷಾಂಸಿ, ಮಂದೇಹ ನಾಮಕ ರಾಕ್ಷಸನನ್ನು ಆ ನೀರು ಕೊಲ್ಲುತ್ತದೆ ಅಂತ. ವಿಷ್ಣುವಿನ ನೆನಪಿನಿಂದ ನಾವು ಒಂದು ಭೊಗಸೆಯನ್ನು ಕೈಯಲ್ಲಿ ಇಟ್ಟುಕೊಂಡು ದೇವರ ಸ್ಮರಣೆಯನ್ನು ಮಾಡಿ ನಾವು ಒಂದು ಪಾತ್ರಕ್ಕೆ ಹಾಕಿದೆವು ಅಂತಾದರೂ ಅದು ಪುಣ್ಯಕ್ಕೆ ಕಾರಣ ಆಗ್ತದೆ. ಒಟ್ಟು ಆ ಹೊತ್ತಿನಲ್ಲಿ ನಮಗೆ ಎಚ್ಚರ ಇರಬೇಕು. ಸೂರ್ಯ ಬರುವಾಗ ಯಾರಾದರೂ ದೊಡ್ಡವರು ಬಂದರೆ ನಾವೇನು ಮಾಡ್ತೇವೆ ಹೇಳಿ? ಬರುವಾಗ ಗೌರವ ಕೊಡಲಿಕ್ಕೋಸ್ಕರ ಎದ್ದು ನಿಂತಿರ್ತೇವೆ. ಎಚ್ಚರ ಇದ್ದರೆ ಬಿದ್ದುಕೊಂಡ್ರೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಮನೆಗೆ ಯಾರನ್ನಾದರೂ ಕರೆದಿದ್ದೀರಿ, ದೊಡ್ಡವರನ್ನು ಕರೆದಿರುವಾಗ ನೀವು ಒಳಗೆ ಹೋಗಿ ಮಲ್ಕೊಂಡಿದ್ದರೆ ಅದು ಅವರನ್ನು ಇನ್ಸಲ್ಟ್ ಮಾಡಿದ ಹಾಗೆ ಬೆಳಗ್ಗೆ ಹೊತ್ತಿನಾಗ ಆಗುವಾಗ ಸೂರ್ಯೋದಯ ಮೇಲೆ, ಅಂದರೆ ಸೂರ್ಯ ಮೇಲೇರಿ ಬರ್ತಾ ಇರ್ತಾನೆ, ಅರ್ಥಾತ್ ಸೂರ್ಯೋದಯ ನಡೀತಾ ಇದೆ. ಇಡೀ ಬದುಕು ನಮಗೆ ಬದುಕು ನಿಂತದ್ದು ಅವನಿಂದ. ಆ ಸೂರ್ಯನಾರಾಯಣನಿಗೆ ಅರ್ಘ್ಯ ಕೊಡದೇ ಇದ್ದರೆ, ಅವನ ನೆನಪು ಮಾಡಿಕೊಳ್ಳದೆ ನಾವು ಮಲಗಿಕೊಂಡು ಬಿಟ್ಟೆವು ಅಂತಾದರೆ ಆ ಸೂರ್ಯನಿಗೆ ಮಾಡಿದ ಅವಮಾನ. ಅದು ಯಾರನ್ನೂ ಪಾಪ ಮಾಡಿದಾಗಲೇ ಸೂರ್ಯ ಹತ್ಯೆ ಮಾಡಿದರೆ ಎಷ್ಟು ಪಾಪ ಬರುತ್ತದೋ ಅಷ್ಟು ಪಾಪ ಆ ಹೊತ್ತಿನಲ್ಲಿ ಮಲಗಿಕೊಂಡಿದ್ದರೆ ಬರ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ. ಅದನ್ನು ಅರ್ಘ್ಯ ಕೊಡುವಾಗ ಓಂಕಾರ ಹೇಳಿ ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆ ಮಾಡಿ ಅರ್ಘ್ಯವನ್ನು ಕೊಡಲಿಕ್ಕೆ. ಅದೇನು ಓಂಕಾರಕ್ಕಷ್ಟು ಸಾಮರ್ಥ್ಯ ಉಂಟಾ? ಓಂಕಾರೋ ಭಗವಾನ್ ವಿಷ್ಣು ತ್ರಿಧಾಮ ವಚಸಾಂಪತಿ ತದುಚ್ಚಾರಣತಸ್ತೇತು ವಿನಾಶಂ ಯಾಂತಿ ರಾಕ್ಷಸಾಹ. ಓಂಕಾರಕ್ಕಷ್ಟು ಸಾಮರ್ಥ್ಯ ಇದೆ ಅಂತೆ. ಅವನು ಇಡೀ ಓಂಕಾರದಿಂದ ಪ್ರತಿಪಾದ್ಯನಾದಂಥ ಭಗವಂತನನ್ನು ಯೋಚನೆ ಮಾಡಿ ಓಂಕಾರವನ್ನು ಹೇಳಿದರೆ, ವಿಷ್ಣುವಿನ ಸ್ಮರಣೆಯಿಂದ ಓಂಕಾರದ ಉಚ್ಚಾರಣೆಯನ್ನು ಮಾಡಿದೆವು ಅಂತಾದರೆ ವಿನಾಶಂ ಯಾಂತಿ ರಾಕ್ಷಸಾಹ, ರಾಕ್ಷಸರೆಲ್ಲರೂ ಕೂಡ ನಾಶ ಆಗಿ ಹೋಗ್ತಾರೆ ಅಂತ. ಆದ್ದರಿಂದ ಯಾವುದೇ ತಸ್ಮಾದ್ ಓಂ ಇತ್ಯುದಾರತ್ಯ ಯಜ್ಞದಾನ ತಪಕ್ರಿಯಾ ಅಂತ ಕೃಷ್ಣ ಹೇಳ್ತಾನೆ. ಯಾವುದೇ ಯಜ್ಞ ಇರಬಹುದು, ಯಾವುದೇ ದಾನಗಳಿರಬಹುದು, ಅಲ್ಲೆಲ್ಲ ಕಡೆಯೂ ಕೂಡ ಓಂಕಾರದ ಚಿಂತನೆ ಬೇಕು. ಓಂಕಾರದ ಚಿಂತನೆ, ಓಂಕಾರ ಪ್ರತಿಪಾದ್ಯನಾದಂತಹ ಭಗವಂತನ ಚಿಂತನೆ. ಓಂಕಾರ ಪ್ರತಿಪಾದ್ಯನಾದ ಭಗವಂತನ ಚಿಂತನೆ ಇಲ್ಲದೆ ನಾವು ದಾನ ಮಾಡಿದೆವು ಅಂತಾದರೆ
ಅಥವಾ ಯಜ್ಞಯಾಗಗಳನ್ನು ಮಾಡಿದೆವು ಅಂತಾದರೆ ಅದು ವ್ಯರ್ಥವಾಗಿ ಹೋಗ್ತದೆ ಅಂತ ಹೇಳಿ ಗಂಗೆಯ ಬಗ್ಗೆ ಹೇಳ್ತಾ ಗಂಗಾ ಸ್ನಾನದ ಮಹತ್ವವನ್ನು ಹೇಳ್ತಾರೆ. ಗಂಗೆಯ ಅವತಾರ ಹೇಗೆ ಬಂದಿದ್ದಾಳೆ ಅಂತ ವರ್ಣನೆ ಮಾಡಿ, ಸ್ನಾತಸ್ಯ ಸಲಿಲೇಯಸ್ಯಾಹ ಸದ್ಯಃ ಪಾಪಂ ಪ್ರಣಶ್ಯತಿ. ಸ್ನಾನ ಮಾಡಿದ ತತ್ಕ್ಷಣದಲ್ಲಿ ಅಂತರಂಗದ ಪಾಪಗಳನ್ನೆಲ್ಲ ಗಂಗೆ ಪರಿಹರಿಸ್ತಾಳಂತೆ. ಅದರಿಂದಾಗಿ ಹಿರಿಯರಿಗೆ ತರ್ಪಣವನ್ನು ಕೊಟ್ಟರೆ ಅವರಿಗೂ ಕೂಡ ಅತ್ಯಂತ ಉತ್ತಮವಾದ ಗತಿ ಆಗ್ತದೆ. ಒಂದು ನಿಯಮ ಮಾಡಿದ್ದಾರೆ, ಕೇಶವಾಸಕ್ತ ಮನಸಃ ಪ್ರಾಪ್ತ ನಿರ್ವಾಣಮುತ್ತಮಂ ಸ್ನಾನಾದ್ವಿಧೂತ ಪಾಪಾಶ್ಚ ಯಜ್ಜಲೈರ್ಯತಯಸ್ತತಃ. ಸ್ನಾನ ಮಾಡಿ ಅಂತಃಕರಣವನ್ನು ಶುದ್ಧೀಕರಿಸಿಕೊಂಡು ಯಾರು ಕೇಶವನ ಸ್ಮರಣೆಯನ್ನು ಮಾಡ್ತಾರೆ ಅಂಥವರು ಮುಕ್ತಿಯನ್ನು ಪಡೀತಾರೆ. ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಗಂಗೆಯಲ್ಲಿ ಸ್ನಾನ ಮಾಡುವಂತಹ ಆಸೆಯನ್ನು ನಾವಿಟ್ಟುಕೊಂಡಿರಬೇಕು. ಯಾವುದ್ಯಾವುದೋ ಆಸೆಯನ್ನು ಇಟ್ಟುಕೊಂಡಿರ್ತೇವೆ. ಒಮ್ಮೆ ಅಲ್ಲಿಗೆ ಹೋದರೆ ಸಾಕು, ಅಮೇರಿಕಕ್ಕೆ ಹೋದರೆ ಸಾಕು, ಒಮ್ಮೆ ಅಲ್ಲಿಗೆ ಹೋದರೆ ಸಾಕು ಅಂತ. ಆದರೆ ನಾವು ಯಾವುದು ಯೋಚನೆ ಮಾಡಬೇಕು, ದಿನನಿತ್ಯ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದು ಸಣ್ಣ ಪ್ರಾರ್ಥನೆ ಅಲ್ಲ, ದೊಡ್ಡ ಪ್ರಾರ್ಥನೆಯನ್ನೇ. ಒಮ್ಮೆ ನಿನ್ನ ಬದರಿ ನಾರಾಯಣನ ದರ್ಶನ ಮಾಡಬೇಕು, ಅಲ್ಲಿಯ ಗಂಗೆಯಲ್ಲಿ ಈ ದೇಹವನ್ನು ತೊಯ್ಯಬೇಕು. ಅದರಿಂದಾಗಿ ಕೇವಲ ದೇಹ ಮಾತ್ರ ಶುದ್ಧಿಗೊಳ್ಳುವಂಥದ್ದಲ್ಲ, ಅಂತಃಕರಣ ಶುದ್ಧಿ, ಹೃದಯವನ್ನು ಶುದ್ಧಗೊಳಿಸುವ ಸಾಮರ್ಥ್ಯ ಗಂಗೆಗೆ ಇದೆ. ಇಂತಹ ಒಂದು ಯೋಚನೆಯನ್ನು ಭಾರತೀಯರಾದ ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಅಂತ ತಿಳ್ಕೊಳ್ಬಹುದು. ಆಚಾರ್ಯರು ಬದರಿಯಲ್ಲಿದ್ದಾಗ ಈ ಮಾತನ್ನು ಹೇಳಿದರು. ನೇದೃಶಂ ಸ್ಥಳಮಳಂ ಶಮಲಗ್ನಂ ನಾಸ್ಯತೀರ್ಥ ಸಲೀಲಸ್ಯ ಸಮಂ ವಾಹ. ಇಲ್ಲಿಯ ನೀರಿಗೆ ಸಮನಾದ ತೀರ್ಥ ಇನ್ನೊಂದು ಜಗತ್ತಿನಲ್ಲಿ ನಿಮಗೆ ಸಿಗುವುದಿಲ್ಲ ಅಂತ. ಅಂಥ ಒಂದು ಸಾಮರ್ಥ್ಯ ಆ ನೀರಿಗಿದೆ. ಗಂಗೇತಿ ಯೈರ್ನಾಮ ಯೋಜನಾನಾಂ ಶತೇಶ್ವಪಿ ಸ್ಥಿತೇರುಚ್ಚಾರಿತಂ ಹಂತಿ ಪಾಪಂ ಜನ್ಮತ್ರಯಾರ್ಜಿತಂ. ದಿನನಿತ್ಯ ಅಲ್ಲಿಗೊಮ್ಮೆ ನಾವು ಹೋಗಿ ಸ್ನಾನ ಮಾಡಬೇಕಾದ್ರೆ ದಿನನಿತ್ಯ ಇಲ್ಲಿ ಸ್ನಾನ ಮಾಡುವಾಗ ಗಂಗೆ ಗಂಗೆ ಅಂತ ಕರೆದು ಸ್ನಾನ ಮಾಡಬೇಕಂತೆ. ಸುಲಭ. ನೀರನ್ನು ತಲೆಗೆ ಹೊಯ್ದುಕೊಳ್ತೇವೆ. ಹೊಯ್ದುಕೊಳ್ಳುವ ಸಂದರ್ಭದಲ್ಲಿ ಗಂಗೆ ಗಂಗೆ ಮಾಂಪುನೀಹಿ ಅಂತ ಸ್ಮರಣೆ ಮಾಡ್ತಾ ಯಾವುದೇ ನೀರಿರಲಿ ತಲೆಗೆ ಹಾಕಿಕೊಂಡ್ರೆ ಅದರಲ್ಲಿ ಗಂಗೆಯ ಸನ್ನಿಧಾನ ಬಂದಿರ್ತದೆ. ನಮ್ಮ ಪಾಪಗಳನ್ನೆಲ್ಲ ಆಕೆ ಪರಿಹಾರ ಮಾಡಿಯೇ ಮಾಡ್ತಾಳೆ. ಎಲ್ಲಿಯೇ ಸ್ನಾನ ಮಾಡಿ ನೀವು ಮಾಡುವಾಗ ಗಂಗೆ ಗಂಗೆ ಗಂಗೇತಿ ಯೈರ್ನಾಮ ಯೋಜನಾನಾಂ ಶತೇಶ್ವಪಿ ಅಂತ 100 ಯೋಜನೆ ದೂರದಲ್ಲಿ ಇರಬಹುದು. ನಾವು 100 ಯೋಜನೆ ದೂರದಲ್ಲಿಯೇ ಇದ್ದೇವೆ ಗಂಗೆ. ಆದರೆ ಇಲ್ಲಿ ಕೂತು ಉಡುಪಿಯಲ್ಲಿಯೋ ಬೆಂಗಳೂರಿನಲ್ಲಿಯೋ ಎಲ್ಲಿ ಇದ್ದರೂ ಕೂಡ ಸ್ನಾನ ಮಾಡುವ ಗಂಗೆಯ ಯೋಚನೆಯಿಂದ ಗಂಗೆ ಮಾಂಪುನೀಹಿ ಅಂತ ಸ್ಮರಣೆ ಮಾಡಿ ಸ್ನಾನ ಮಾಡಿದರೆ ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂಥದ್ದು. ಅಥವಾ ಗಂಗೆಗೆ ಹತ್ತಿರ ಆಗ್ತಾ ಇರುವಾಗ ಗಂಗೆಯನ್ನು ನೋಡಲಿಕ್ಕೋಸ್ಕರ ಹೋಗ್ತಾ ಇದ್ದೇವೆ. ಹರಿದ್ವಾರದಿಂದ ಗಂಗೆ ಅಥವಾ ಹೋಗ್ತಾ ಇದ್ದೇವೆ ಕಾಶಿ ಹತ್ತಿರ ಎಲ್ಲಿಯೂ ಆಗಬಹುದು. ಯೋಜನಾನಾಂಶ ದೂರದಿಂದ ಇದ್ದೇವೆ, ಇನ್ನೂ ಗಂಗೆ ಅಲ್ಲಿ ಇದ್ದಾಳೆ. ನಾವು ಗಂಗೆಯನ್ನು ನೋಡಿದ ಕೂಡಲೇ ಇಲ್ಲಿ ಹೇಳ್ತೇವೆ, ಓ ಅಲ್ಲಿ ನೋಡಿ ಗಂಗೆ ಕಾಣ್ತಾ ಇದ್ದಾಳೆ, ಅದು ಗಂಗೆ. ಗಂಗೆ ಗಂಗೆ ಅಷ್ಟು ನೀವು ಬಾಯಿಯಲ್ಲಿ ನಿಮ್ಮ ನಾಲಿಗೆಯಲ್ಲಿ ಗಂಗೆಯ ಸ್ಮರಣೆ ಬಂತಲ್ವ. ಹೌದು, ಪಾಪಂ ಜನ್ಮತ್ರಯಾರ್ಜಿತಂ. ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳೆಲ್ಲ ಪರಿಹಾರ ಆಗಿ ಹೋಗ್ತದೆ. ಅಂತಹ ಸಾಮರ್ಥ್ಯ ಗಂಗೆಗಿದೆ. ಆದ್ದರಿಂದಾಗಿ ಗಂಗೆಯ ಸ್ನಾನದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ದಿನನಿತ್ಯವೂ ಸ್ನಾನ ಮಾಡುವಾಗ ಗಂಗೆಯ ಯೋಚನೆಯನ್ನು ನಾವು ಮಾಡಬೇಕು ಅಂತ. ಇನ್ನು ಸೂರ್ಯನಲ್ಲಿರುವಂತಹ ದೇವರು ಯಾರು ಅಂತ ಹೇಳುವಾಗ ನ ಕೇವಲಂ ರವೇ ಶಕ್ತಿ ವೈಷ್ಣವಿ ಸಾತ್ರಯೀಮಯಿ. ವೇದ ಪ್ರತಿಪಾದ್ಯನಾದಂತಹ 3 ವೇದಗಳಿಂದಲೂ ಪ್ರತಿಪಾದ್ಯನಾದಂತಹ ಭಗವಂತನೇ ಸೂರ್ಯನಲ್ಲಿ ಇರುವವನು. ಅವನಿಗೆ ಇಷ್ಟು ಸಾಮರ್ಥ್ಯ ಎಲ್ಲ ಇಲ್ಲಿಂದ ಬಂದದ್ದು. ಅದು ಕೇವಲ ಸೂರ್ಯನ ಸಾಮರ್ಥ್ಯ ಅಲ್ಲ. ಆ ಸೂರ್ಯನಲ್ಲಿ ನ ಕೇವಲಂ ರವೇ ಶಕ್ತಿ ವೈಷ್ಣವಿ, ಅದು ವಿಷ್ಣುವಿಗೆ ಸಂಬಂಧಪಟ್ಟದ್ದು. ನಾರಾಯಣ ಅಲ್ಲಿದ್ದಾನೆ. ಹೀಗೆ ನಮ್ಮ ಯೋಚನೆ ಇರಬೇಕು ಅಂತ ಹೇಳಿ ಆ ಸೂರ್ಯನ ಬಗ್ಗೆ ಪೀತಂ ತಂ ವಿಕಲಂ, ಅವನಿಂದಾಗಿಯೇ ಇಡೀ ಭೂಮಿಗೆ ನಮಗೆ ಮಳೆ ಬೆಳೆಗಳು ಎಲ್ಲ ಬರುವಂಥದ್ದು. ಅವನಲ್ವಾ ಈ ನೀರನ್ನು ಕುಡಿದು ಮತ್ತೆ ಅದನ್ನು ಹಿಂದಕ್ಕೆ ಸುರಿಸಿ ಪ್ರತಿಯೊಂದು ನಮ್ಮ ಬದುಕು ನಿಂತದ್ದೇ ಅವನಿಂದಾಗಿ. ಸೂರ್ಯನಿಲ್ಲದೇ ಇದ್ದರೆ ಕೇವಲ ತಾಪ ಮಾತ್ರ ಅಲ್ಲ, ಇಲ್ಲಿ ನಾವೇನು ಆಹಾರ ತಿಂತೇವೆ ಅದಕ್ಕೆ ಮಳೆ ಬೇಕಾ? ಆ ಮಳೆ ಭರಿಸುವವನು ಯಾರು? ಕೇವಲ ಮೋಡಗಳಲ್ಲ ಅಲ್ಲವಾ? ಅದನ್ನೆಲ್ಲ ಹೀರುವವನು ಯಾರು? ಸೂರ್ಯ.
ನಮ್ಮಲ್ಲೊಂದು ಅನುಸಂಧಾನ ಬೇಕು, ಒಂದು ಎಚ್ಚರಿ ಇರಬೇಕು. ಕೇವಲ ಆ ಉಂಡೆ ಕೇವಲ ಜಡವಾದದ್ದು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ತಿರದಲ್ಲಿರುವ ಜಡ ವಸ್ತುವಿನಂತೆ ಅಂತ. ನಮ್ಮ ಹತ್ತಿರದಲ್ಲೊಂದು ಜಡ ವಸ್ತು ಇರುತ್ತದೆ, ಆ ವಸ್ತು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕಾರಿರಬಹುದು, ಮೈಕವೇ ಇರಬಹುದು. ಇದು ಮಾಡ್ತಾ ಉಂಟಲ್ವಾ ಅಂತಂದರೆ ಇದರ ಹಿಂದೆ ಒಂದು ಚೈತನ್ಯ ಶಕ್ತಿ ಉಂಟಲ್ವಾ. ಹಾಗೆಯೇ ಕೇವಲ ಸೂರ್ಯ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸೂರ್ಯ ಮಂಡಲದಲ್ಲಿ ಆ ದೇವತಾ ಶಕ್ತಿಗಳಿದ್ದಾವೆ. ಮೊನ್ನೆಂದು ನಾವು ನೋಡಿದ್ದೆವು, ಶಿವನ ಒಂದು ರೂಪ ಸೂರ್ಯ ಅಂತ, ಅವನ ಸನ್ನಿಧಾನವೂ ಅಲ್ಲಿ ಇದೆ. ಅದೇ ರೀತಿಯಾಗಿ ಅವನಿಗೂ ಸ್ವಾಮಿಯಾದಂತಹ ನಾರಾಯಣನ ಸನ್ನಿಧಾನ ಅಲ್ಲಿ ಇದೆ. ನಾರಾಯಣ ಅಲ್ಲಿ ಈ ನೀರನ್ನು ಸ್ವೀಕರಿಸಿ ಅದನ್ನು ತಾನು ಮತ್ತೆ ಮೋಡದ ಮುಖಾಂತರವಾಗಿ ಮಾಡಿ ಮತ್ತೆ ಕೆಳಗೆ ಕಳುಹಿಸ್ತಾನೆ ಅಂತ. ಇಂತಹ ದೊಡ್ಡ ಅನುಕೂಲ ಮಾಡಿಕೊಡುವಂತಹ ಭಗವಂತನಿಗೆ, ಸೂರ್ಯನಾರಾಯಣನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸದೇ ಇದ್ದರೆ ಅದು ತುಂಬ ದೊಡ್ಡ ದೋಷಕ್ಕೆ ಕಾರಣ ಆಗ್ತದೆ. ಸೂರ್ಯನನ್ನು ಕೊಂದ ಪಾಪ ನಮಗೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಚಿಂತನೆಯ ಜೊತೆಗೆ ಇವತ್ತಿನ ಚಿಂತನೆಯನ್ನು ಆಚಾರ್ಯರ ಅಂತರ್ಯಾಮಿಯಾದಂತಹ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ತು ಹೊರತು.